ವೇಟ್ಸ್ಗಳಿದೆಯಲ್ಲ ಅದು ನಮ್ಮ ಲವರ್ಸ್ ಥರ ಅದ್ರ ಜೊತೆಗೇ ಇರಬೇಕು, ಇಲ್ಲಾಂದರೆ ಮರ್ತೋಗ್ಬಿಡುತ್ತೆ. ಆಯ್ತು, ನಮಸ್ತೆ, ಇದು ಫೇಸ್ 4ನೇ ದಿನ ವರ್ಕೌಟ್. ಬ್ಯಾಕ್ ಕಂಪ್ಲೀಟ್ ಬ್ಯಾಕ್ ಜೊತೆಗೆ ರೇಡ್ಸ್ ಡೆಡ್ ಲಿಫ್ಟ್. ಇನ್ನು ಮುಂದೆ ಬ್ಯಾಕ್ ಡೇಯಲ್ಲಿ ಡೆಡ್ ಲಿಫ್ಟ್ನ ಕೂಡ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಮೊದಲೆಲ್ಲ ಡೆಡ್ ಲಿಫ್ಟ್ ಹೊಡಿತಾ ಇದೆ, ಒಂದು 1 ವರ್ಷ ಆಗಬೇಕು ಡೆಡ್ ಲಿಫ್ಟ್ ಹೊಡಿತಾ ಇದೆ. ಬಟ್ ಅದಾದಮೇಲೆ ನೀ ಪೇನ್ ಬಂದು ಅದಾದಮೇಲೆ ವೀಡಿಯೋಸ್ ಎಲ್ಲ ನೋಡೋಕ್ಕೆ ರೀಲ್ಸಲ್ಲೆಲ್ಲ ಕೆಲವೊಂದು ಬರ್ತಾ ಇದೆ, ಕೆಲವು ಹೇಳ್ತಾ ಇದ್ದಾರೆ ಡೆಡ್ ಲಿಫ್ಟ್ ಎಲ್ಲ ಫಸ್ಟ್ ಎಕ್ಸಸೈಸ್, ಇದರಿಂದ ಬರೀ ನಿಮ್ಮ ಬ್ಯಾಕ್ ಇಂಜುರಿ ಆಗುತ್ತೆ ಹೊರತು ಅದರಿಂದ ಬ್ಯಾಕಿಗೆ ಏನು ಯೂಸ್ ಇಲ್ಲ, ಹಾಗೆ ಎಲ್ಲ ಆಗುತ್ತೆ. ಅದು ನನಗೂ ಸ್ವಲ್ಪ ಇನ್ಫ್ಲುಯೆನ್ಸ್ ಆಯಿತು. ಆಮೇಲೆ ನಾನು ಡೆಡ್ ಲಿಫ್ಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಲಾಸ್ಟ್ ಟೈಮ್ ಅಂದರೆ ಡೆಡ್ ಲಿಫ್ಟ್ ಮಾಡ್ತಾ ಇದ್ದಾಗ ನಾನೊಂದು 212ವರೆಗೂ ಮ್ಯಾಕ್ಸಿಮಮ್ ಹೊಡೆದಿದ್ದೆ ಸಿಂಗಲ್ ರೆಪ್. ಸೊ PR ನಾನು ಟ್ರೈ ಮಾಡಿದ್ದೆ. ಆಮೇಲೆ ಇವಾಗ ಎಷ್ಟು ಹೊಡಿತೀನಿ ಅಂತ ಗೊತ್ತಿಲ್ಲ, ಬಟ್ ಇವತ್ತು ನಾನು ಟ್ರೈ ಮಾಡಿದಾಗ 150 kgಗೆ 2 ರೆಪ್ ಹೊಡೆದಷ್ಟೇ. ಅದು 2 ರೆಪ್ ಹೊಡಿಬೇಕಾದ್ರೆ ನೀ ಪೇಯ್ನ್ ಬಂತು, ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯಿತು. ಆಮೇಲೆ ಈ ಸರಿ ಮತ್ತೆ 200 kg ಹೊಡಿಬೇಕು ಅಂತ ಅದಕ್ಕೋಸ್ಕರ ಮತ್ತೆ ತುಂಬ ಹಾರ್ಡಾಗಿ ಟ್ರೈನ್ ಮಾಡಬೇಕು. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಸೊ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೆಲ್ಪ್ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬ್ ಇನ್ಸ್ಪಿರೇಷನ್. ಬ್ಯಾಕ್ ದ ಫೇವ್ರೆಟ್ ಮಸಲ್ ನಂದು. ಆದರೆ ನಂದು ರೇಡೆಡ್ಸ್ ತುಂಬ ವೀಕ್ ಇತ್ತು. ಆ ಒಂದು ವೀಕ್ ಮಸಲ್ನ ನಾನು ಟಾರ್ಗೆಟ್ ಮಾಡಬೇಕು, ಕಂಪ್ಲೀಟಾಗಿ ಟಾರ್ಗೆಟ್ ಮಾಡಬೇಕು ಗೋಲ್ ಆಯಿತು. ಅದಕ್ಕೋಸ್ಕರ ಈ 4 ಇನ್ಸ್ಪಿರೇಷನ್. ಸೊ ಇವಾಗ ನಾನು ಕಂಪ್ಲೀಟಾಗಿ ರೇಡೆಡ್ಸ್ಗೆ ನಾನು ಫೋಕಸ್ಡ್ ಆಗಿ ಒಂದು 2 ಎಕ್ಸಸೈಸ್ನ ನಾನು ಇನ್ಕ್ಲೂಡ್ ಮಾಡ್ತೀನಿ ನನ್ನ ಬ್ಯಾಕ್ ವರ್ಕೌಟಲ್ಲಿ. ಸೊ ಅದು ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದೆ ನನ್ನ ಇಂಪ್ರೂವ್ಮೆಂಟಿಗೆ, ಬ್ಯಾಕ್ ಇಂಪ್ರೂವ್ಮೆಂಟಿಗೆ. ಸೊ ಇವನ್ ಯಾವುದೇ ಮಸಲ್ ಆಗಲಿ 4 ಡೇಸ್ ವೇರಿಯೇಷನಲ್ಲಿ ನಮ್ಮ ವೀಕೆಸ್ಟ್ ಮಸಲ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸ್ಕ್ವಾಟ್ ಹೊಡಿತೀವಿ, ಲೆಗ್ಸ್ ಹೊಡಿತೀವಿ, ಕಾಫ್ಗೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ ತುಂಬ ಜನ. ಬೈ ಆರ್ಮ್ಸ್ನ ಫೋರ್ ಆರ್ಮ್ಸಿಗೆ ಕೆಲವರು ಹೊಡೆಯೋದೆಲ್ಲ ಬೈಸೆಪ್ಸ್ ಹೊಡೆದಾಗ ಪಂಪ್ ಆಗುತ್ತೆ, ಬ್ಯಾಕ್ ಹೊಡೆದಾಗ ಪಂಪ್ ಆಗುತ್ತೆ, ಸಾಕಷ್ಟೇ ಸಾಕು, ಅದು ಕರೆಕ್ಟೇ. ಬಟ್ ಫೋರ್ ಆರ್ಮ್ಸ್ ಚೆನ್ನಾಗಿ ಕಾಣಬೇಕಂದ್ರೆ ನಾವು ಅದಕ್ಕೆ ಮಾಡಬೇಕು. ಈ 4 ಡೇ ವೇರಿಯೇಷನಲ್ಲಿ ಪ್ಲಸ್ ಪಾಯಿಂಟ್ ಏನು ಇದೆ, ಯಾವುದೇ ಮಸಲ್ ಫೋಕಸ್ಡ್ ಆಗಿ ಹೆವಿಯಾಗಿ ಟ್ರೈನ್ ಮಾಡೋದು ಬೆಸ್ಟ್ ಪಾರ್ಟ್ ಆಫ್ 4 ಡೇಸ್ ವೇರಿಯೇಷನ್. ಎಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು.